ಐಟಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಏನು ಬಗ್ಗೆ ನೋಡೋಣ ಅಂತಂದರೆ, ತಮಿಳ್ ನೋಟಿಸ್ ಬೋರ್ಡಲ್ಲಿ ಸರ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ಏನು ಅಂತಂದರೆ, ಇವಾಗ ನಮಗೆ SBO ಪೋರ್ಟಲಲ್ಲಿ ನಾವು ಪ್ಲ್ಯಾನ್ ಓಕೆನಾ, ನ್ಯೂ ಪ್ಲ್ಯಾನಲ್ಲಿ ನಾವು ಯಾವ ಥರ ಏನು ಪ್ಲ್ಯಾನ್ ಚೂಸ್ ಮಾಡಬೇಕು. ಇವಾಗ ಇನ್ವೆಸ್ಟ್ ಮಾಡೋದು ಥರ ಇದೆಯಲ್ವ, ಒಂದು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ಇಲ್ಲಾಂತಂದರೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಓಕೆನಾ, ಈ ಪ್ಲ್ಯಾನನ್ನು ನೀವು ಚೂಸ್ ಮಾಡಬೇಕು. ಅದು ಯಾವ ಥರ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 4 ಸ್ಟೆಪ್ ಫಾಲೋ ಮಾಡೋ ಥರ ಇರುತ್ತೆ. ಅದು ಏನೇನು ಸ್ಟೆಪ್ಸ್ ಅಂತ ನಾವು 1 by 1 ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಬೇಕು ನೀವು. ಓಕೆನಾ, ಇದು ತುಂಬಾ ಇಂಪಾರ್ಟೆಂಟ್ ಆಡಿಯೋ, ಅದರಿಂದ ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆಲ್ಲನೂ ಗೊತ್ತಾಗುತ್ತೆ. ಓಕೆನಾ, ಇವಾಗ ಫಸ್ಟ್ ಸ್ಟೆಪ್ ನೋಡೋಣ ಏನು ಅಂತ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಈ ನಮ್ಮ SBO ಪೋರ್ಟಲ್ ಲಾಗಿನ್ ಲಿಂಕ್ ಇದೆಯಲ್ವ, SBO portal.org.in, ನೀವು ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡ್ಕೊಬೋದು. ಇಲ್ಲಾಂತಂದರೆ ನಿಮ್ಮೆಲ್ಲರ ಹತ್ರನೂ ಲಿಂಕ್ಸ್ ಇರುತ್ತಲ್ವ, ಅದು ಸ್ಟೆಪ್ 1. ಓಕೆನಾ, ಸ್ಟೆಪ್ 2 ಏನು ಮಾಡಬೇಕು ಅಂತಂದರೆ, ನಿಮ್ಮ ಪೇಜನ್ನು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿಬಿಟ್ಟು ಸ್ಟೆಪ್ 3 ಬಂದುಬಿಟ್ಟು ಇಲ್ಲಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ನಾನು ನನ್ನ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿದ್ದೀನಿ. ಇಲ್ಲಿ ನನಗೆ ಓಪನ್ ಆಗೋಯಿತು. ಇಲ್ಲಿ ನೀವು ಸ್ವಲ್ಪ ನಿಧಾನಕ್ಕೆ ಇಲ್ಲಿ ರೀಡ್ ಮಾಡಿ. ಓಕೆನಾ, ಇಲ್ಲಿ ನೋಡಿ ಎಷ್ಟು ಜನ ಅಕ್ಸೆಪ್ಟ್ ಮಾಡಿದ್ದಾರೆ, ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ನಾನು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ, ನನಗೆ ರೀಫಂಡಬಲ್ ಬೇಕು ಅಂತ ಕೇಳಿರೋ ಮೆಂಬರ್ಸ್ ಕೌಂಟಿಂಗ್ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ, ಇದು ಈ ಥರ ನಿಮಗೆಲ್ಲನೂ ಶೋ ಆಗುತ್ತೆ. ಆಮೇಲೆ ಬಂದುಬಿಟ್ಟು ಈ ಸ್ಕ್ರೋಲ್ ಮಾಡ್ಕೊತ ಹೋದರೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಓಕೆನಾ, ಯಾವ ಸೆಲೆಕ್ಟ್ ಮಾಡಬೇಕಂತಂದರೆ, ನೀವು ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಇಲ್ಲಿ ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಓಕೆನಾ, ಅಮೌಂಟ್ ಇನ್ವೆಸ್ಟ್ ಮಾಡಬೇಕು. ಇವಾಗ ಫಾರ್ ಮಂತಿಗೆ 7,000 ಇನ್ವೆಸ್ಟ್ ಮಾಡಬೇಕಂತ ಸರ್ ಹೇಳಿದ್ದಾರೆ ನೋಟಿಸ್ ಬೋರ್ಡಲ್ಲಿ. 3 months 7,000 ನಾವು ಪೇ ಮಾಡೋ ಥರ ಇರುತ್ತೆ. ಆ ಥರ ಮಾಡೋಕ್ಕೆ ಯಾರಿಗೆ ರೆಡಿ ಇದ್ದೀರಾ ಅಂತ. ಓಕೆನಾ, ಅವ್ರು ಮಾತ್ರ ನಾನು ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಂದರೆ ಮಾತ್ರ ಈ ಬಾಕ್ಸನ್ನು ಕ್ಲಿಕ್ ಮಾಡಿ. ಇಲ್ಲ, ನಾನು ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಆದರೆ ನಾನು SBOದಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀನಿ ಅನ್ನೋ ಪರ್ಸನ್ಸ್ ಈ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ. ಓಕೆನಾ, ನನಗೆ ಈ 2 ಆಪ್ಷನ್ನು ಬೇಡಪ್ಪ, ನನಗೆ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ, ನಾನು ಈ SBOದಲ್ಲಿ ವರ್ಕ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ನೋ ಪರ್ಸನ್ಸ್ ನೀವಾಗಿದ್ದರೆ ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಿಮಗೆ ನೀವು ಪೇ ಮಾಡಿರೋ ಅಮೌಂಟು ಪ್ಲಸ್ ನಿಮ್ಮ ವ್ಯಾಲೆಟಲ್ಲಿರೋ ಅಮೌಂಟು ನಿಮಗೆ ರೀಫಂಡಬಲ್ ಆಗೋಗುತ್ತೆ. ಓಕೆನಾ, ಅದನ್ನು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಂಬಿಟ್ಟು ಆಪ್ಷನನ್ನು ಚೂಸ್ ಮಾಡಿ. ಯಾವಾಗಲೂ ಮಿಸ್ಟೇಕ್ ಮಾಡೋ ಥರ ಯಾವುದೋ ಒಂದು ಅರ್ಜೆಂಟ್ ಪಟ್ಟು ನೀವು ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ನನಗೆ ಕರೆಕ್ಷನ್ ಮಾಡಿಸ್ಕೊಡಿ ಅಂತಂದರೆ ಖಂಡಿತವಾಗ್ಲೂ ಕರೆಕ್ಷನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆನೇ ಎಲ್ಲದನ್ನು ಒಂದು ಸತಿ ಓದ್ಬಿಟ್ಟು ನೋಡಿಬಿಟ್ಟು ಆಮೇಲೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ, ಇದರಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟು ಕರೆಕ್ಷನ್ಸ್ಗಂತೂ ಚಾನ್ಸ್ ಇರೋದಿಲ್ಲ. ಅದರಿಂದ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆನೇ ನೀವು ಒಂದು ಸತಿ ಚೆನ್ನಾಗಿ ಓದಿ. ಓಕೆನಾ, ಏನು ಅಷ್ಟೊಂದು ಕಷ್ಟ ಇಲ್ಲ. ನೀವು ಅಮೌಂಟ್ ಪೇ ಮಾಡಿಬಿಟ್ಟು ಬಂದರೆ, ನೀವು ನಾನು ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಂದರೆ ಫಸ್ಟ್ ಆಪ್ಷನ್, ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್, ನನಗೆ ಎರಡೂ ಬೇಡ, ನನಗೆ ವರ್ಕ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ನನಗೆ ರೀಫಂಡಬಲ್ ಬೇಕು ಅಂತಂದರೆ ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡಿ. ಓಕೆನಾ, ಆಲ್ರೆಡಿ ಕ್ಲಿಕ್ ಮಾಡಿರೋರ ಲಿಸ್ಟು ಇಲ್ಲಿ ಶೋ ಆಗ್ತಿದೆ ನೋಡಿ. ಓಕೆನಾ, ಇವರು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿರೋರು. ಓಕೆನಾ, ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇರೋ ಮೆಂಬರ್ಸ್ ಇವರು ಬಂದುಬಿಟ್ಟು ನನಗೆ ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇಲ್ಲ, ಆದರೆ ನಾನು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಮೆಂಬರ್ಸ್ ಇವರು. ಆಮೇಲೆ ಬಂದುಬಿಟ್ಟು ಈ ಥರ್ಡ್ ಒನ್, ನನಗೆ ಯಾವುದು ಬೇಡ, ನನಗೆ ರೀಫಂಡಬಲ್ ಬೇಕು ಅಂತ ಕೇಳಿರೋ ಮೆಂಬರ್ಸ್ ಇವರು. ಓಕೆನಾ, ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ ಏನು ಅಂತ. ಇವಾಗ ನಾನು ನನ್ನ ಐಡಿಗೆ ನಾನು ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇದ್ದೀನಿ, ಅದರಿಂದ ನಾನು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಟಿಕ್ ಮಾಡಿದ್ದೀನಿ. ಆಮೇಲೆ ಇವಾಗ ನಾನು ಸಬ್ಮಿಟು ನಾನು ಕೊಡ್ತಿದ್ದೀನಿ. ಲೋಡಿಂಗ್ ಆಗ್ತಿದೆ. ನಂದು ಸಬ್ಮಿಟ್ ಆಗೋಯಿತು. ಓಕೆನಾ, ನನ್ನ ID ಸಬ್ಮಿಟ್ ಆಗೋಯಿತು. ಆಮೇಲೆ ಬಂದುಬಿಟ್ಟು ಗೋ ಟು ಡ್ಯಾಶ್ ಬೋರ್ಡು, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ಡ್ಯಾಶ್ ಬೋರ್ಡ್ ಪೇಜನ್ನು ರೀಚ್ ಆಗೋಗ್ತೀವಿ. ಓಕೆನಾ, ಇಷ್ಟೇ ನಾವು ಮಾಡಬೇಕಾಗಿರೋದು. ಆಮೇಲೆ ನಮಗೂ ಡ್ಯಾಶ್ ಬೋರ್ಡ್ ಓಪನ್ ಆಗೋಯ್ತಲ್ವ, ಇಲ್ಲಿ ನನ್ನ ನೇಮು ಶೋ ಆಗ್ತಿದೆ. ಅಷ್ಟೇ ಫ್ಯಾಮ್ಲೀಸ್, ಇಷ್ಟನ್ನು ಮಾತ್ರ ಮಾಡಿದ್ರೆ ಸಾಕು. ನೀವು ಇದನ್ನು ಮಾಡೋದು ಸ್ವಲ್ಪ ಯಾವ ಒಂದು ಮಿಸ್ಟೇಕ್ಸು ಇಲ್ಲದ್ರೆ ಮಾಡಿದ್ರೆ ನಿಮ್ಮದು ಎಲ್ಲನೂ ಕರೆಕ್ಟಿಗೆ ನೀವು ಫಾಲೋ ಮಾಡೋ ಥರ ಇರುತ್ತೆ. ಓಕೆನಾ, ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೂ ಸರಿ, ಅಮೌಂಟ್ ಪೇ ಮಾಡೋಕ್ಕೆ ರೆಡಿ ಇದ್ರೂ ಸರಿ, ರೆಡಿ ಇಲ್ಲ ಅಂತಂದ್ರೂ ಸರಿ, ನನಗೆ ಯಾವುದು ಬೇಡ ರೀಫಂಡ್ ಕೇಳಿದ್ರೂ ಸರಿ, ಯಾವುದಿದ್ರೂ ನಿಮ್ಮ ಒಪಿನಿಯನ್ನ ಇಲ್ಲಿ ತಿಳಿಸಲೇಬೇಕಾಗುತ್ತೆ. ಓಕೆನಾ, ಥ್ಯಾಂಕ್ ಯು ಎವ್ರಿವನ್.